ಸ್ಟಾಪ್ ಚಂದ್ರಿಕಾ. ಅವರು ಸ್ವಿಪ್ ಮಾಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಬಂತು, ನಮ್ಗೆ ಯಾಕೆ ಬರ್ತಿಲ್ಲ? ಅಬ್ಬಾ, ಅವರಾದ್ರೆ ಹೀರೋ ಹೀರೋಯಿನ್ನು, ನಾವು ಕಾಮಿಡಿ ವಿಲನ್ನು, ನಮಗ್ ಕೂಡ ಸಾಂಗ್ ಬರುತ್ತಾ? ಇದಕ್ಕೆ ಬೇಡ ಅಂದಿದ್ದು. ಹಸು ಕಲ್ಗಜ್ ಕುಡ್ದಾಗೆ ಒಂದೇ ಸಲಕ್ಕೆ ಕಾಫಿ ಎಲ್ಲ ನೀವೇ ಕುಡ್ದ್ಬಿಟ್ರೆ ಇನ್ ನಾನೇನ್ ಕುಡಿಯೋದು? ನಿಮ್ ಮಾತ್ರಕ್ಕೆ ಈ ಪ್ರೀತಿ ಬೇರೆ. ಹೋಗ್ರಿ ಇಲ್ಲಿಂದ. ಸಾರಿ ಚಂದ್ರಿಕಾ, ಗೊತ್ತಾಗ್ಲಿಲ್ಲ. ನೀವು ಸಾರಿ ಅಂದ್ರು ಗೀರಿ ಅಂದ್ರು ಅವ್ರ ತರ ನಮ್ಗೆ ಸೆಟ್ ಆಗಲ್ಲ. ನನ್ ಟೈಮ್ ವೇಸ್ಟ್ ಮಾಡ್ದೆ ಇಲ್ಲಿಂದ ಹೊರಡಿ. Switch it up like ವಾಮ್ಮ, ಸ್ಪೀಡ್ ನೋಡಿದ್ಯಾ ಚಂದ್ರಿಕಾ? ಬ್ರೇಕ್ ಇಲ್ದಿರೋ ಕಾರಲ್ಲಿ ಹೋಗೋ ತರ ನೋಡಲಿ ನಿತ್ಯ ಹೇಗ್ ಡ್ರೈವ್ ಮಾಡ್ತಾಳೆ. ನಿಮ್ಗೆ ಅವಳ ಕಾರ್ ಸ್ಪೀಡ್ ಮಾತ್ರ ಕಾಣಿಸ್ತಾ ಇದೆ, ನನಗೆ ಅವಳ ಮುಖದಲ್ಲಿ ಸೇಡು ಕೋಪ ಎರಡು ಕಾಣಿಸ್ತಿದೆ. ಕೋಪ ಯಾಕೆ? ಸುಮ್ನೆ ಆಟ ಆಡೋಕಲ್ವ ಅವಳು ಇಲ್ಲಿ ಬಂದಿರೋದು? ಅವಳು ಆಡೋದಕ್ಕಲ್ಲ, ಆಲೋಚನೆ ಮಾಡೋದಕ್ಕೆ ಬಂದಿರೋದು. ಜೈಗೆ ಸಿಕ್ಬಿದ್ರೆ ಅನ್ನೋ ಭಯ ಒಂದ್ ಕಡೆ, ಜೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ರಾಣ ಹೆಲ್ಪ್ ತಗೋಬೇಕಾದ ಪರಿಸ್ಥಿತಿ ಇನ್ನೊಂದು ಕಡೆ. ನಿತ್ಯಾಗೆ ಅವಮಾನನ ಸೇಡ್ನ ಹೆಚ್ಚು ಮಾಡ್ತಾ ಇದೆ. ನೀನ್ ಹೇಳಿದ್ದು ನಿಜ ಚಂದ್ರಿಕಾ. ನೀನ್ ಹೇಳಿದ್ದೆಲ್ಲ ನಿತ್ಯ ಮುಖದಲ್ಲಿ ಕಾಣ್ತಿದೆ. ಈಗ ನಿತ್ಯ ಏನ್ ಮಾಡಬಹುದು? ಅದ್ ಸರಿ, ನಿತ್ಯನ ಮದ್ವೆ ಮಾಡ್ಕೋತೀನಿ ಅಂದವನ ರಾಣ ಎಲ್ಲಿ? ಇದೇನ್ರಿ, ರಾಣ ನಿತ್ಯಗೆ ಆಪೋಸಿಟ್ ಅಲ್ಲಿ ಬರ್ತಿದ್ದಾನೆ, ಅದು ಅಷ್ಟೊಂದು ಸ್ಪೀಡ್ ಆಗಿ. ಅಮ್ಮು, ಯಾರು ನಿಲ್ಲಿಸ್ತಿಲ್ಲ, ಇಬ್ರು ಡಿಕ್ಕಿ ಹೊಡ್ಕೋತಾರೆ ಚಂದ್ರಿಕಾ. ನೋಡ್ತಿದ್ರೆ ಹಾಗೆ ಅನಿಸ್ತಿದೆ, ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತಾರೇನೋ.
ಯು ಆರ್ ವೆರಿ ಲಕ್ಕಿ ನಿತ್ಯ. ಜಸ್ಟ್ ಮಿಸ್. ನಾನು ಬ್ರೇಕ್ ಹಾಕೋದು ಸೆಕೆಂಡ್ ಲೇಟ್ ಆಗಿದ್ರು. ಏಯ್ ಬುದ್ಧಿ ಇಲ್ವಾ ನಿಂಗೆ? ಆಪೋಸಿಟ್ ಇಂದ ಬಂದು ಬ್ರೇಕ್ ಹಾಕ್ದೆ ಅಂತೀಯಲ್ಲ. ನಾನು ಮೈಂಡ್ ಚೇಂಜ್ ಮಾಡ್ಕೊಂಡು ಲೆಫ್ಟ್ಗೆ ಕಟ್ ಮಾಡ್ತಾ ಇದ್ದಿದ್ರೆ ನೀನು ಪೀಸ್ ಆಗಿರ್ತಾ ಇದ್ದೆ. ಹಲೋ, ವೈ ಆರ್ ಯು ಲಾಫಿಂಗ್? ಐ ಆಮ್ ನಾಟ್ ಜೋಕಿಂಗ್. ಗೊತ್ತು, ಬಟ್ ನಿನ್ನನ್ನು ಸಾಯಿಸಲ್ಲ. ನೀನು ಹೀಗೆ ಫಾಲೋ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನೇನು ನಿನ್ನ ಫಾಲೋ ಮಾಡಿಲ್ಲ, ಸೇವ್ ಮಾಡಿದ್ದೀನಿ. ಏಯ್, ಒಂದೆರಡು ಸಲ ರೆಸ್ಕ್ಯೂ ಮಾಡಿದೆ ಅಂತ ಹಾರಾಡಬೇಡ. ಲೈಫ್ ಲಾಂಗ್ ನಿಂಗೋಸ್ಕರ ಕೇರ್ ತಗೋತೀನಿ. ಹೂ ಆರ್ ಯು? ಮುಂದೆ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ. ನಿನಗಂತ ಚಾನ್ಸ್ ಕೊಡಲ್ಲ. ಆದರೆ ನಾನು ತಗೋತೀನಿ. ನಿನಗಂತ ಸೀನ್ ಇಲ್ಲ. ನಾನು ನಿನ್ಗಿಂತ ಸ್ಟ್ರಾಂಗ್. ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಿನ್ನ ಬಗ್ಗೆ ನಂಗೆ ಗೊತ್ತಿರೋದೇ ಸಾಕು. ನಾನು ಅನ್ಕೊಂಡಿರೋ ಕ್ವಾಲಿಟೀಸ್ ಎಲ್ಲ ನಿನ್ನ ಹತ್ರ ಇದೆ. ಯಾವತ್ತಿದ್ರೂ ನೀನು ನನ್ನ ಮಾತೆ ಕೇಳಬೇಕು. ಇಂಪಾಸಿಬಲ್. ಡೆಲ್ಲಿಗೆ ವಾಪಸ್ ಹೋಗೋದಕ್ಕೆ ಫಿಕ್ಸ್ ಆಗು. ನಾನು ಏನಾದರೂ ಒಂದು ಅನ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಕೂರೋನಲ್ಲ. ಇಲ್ಲಿವರೆಗೂ ನಾನು ಅನ್ಕೊಂಡಿರೋದನ್ನ ಅಚೀವ್ ಮಾಡದೆ ನಾನು ಬಿಟ್ಟವನೇ ಅಲ್ಲ. ಆಫ್ ಕೋರ್ಸ್, ಬಟ್ ನನ್ನ ವಿಷಯದಲ್ಲಿ ನೀನು ಸೋಲೋದು ಪಕ್ಕ. ನನ್ನ ಬಿಟ್ಟು ಹೋಗೋದೇ ಒಳ್ಳೇದು. ಗೆಲ್ಲೋದೇ ನನ್ನ ಅಭ್ಯಾಸ. ಆಲ್ರೆಡಿ ಟೆಂಡರ್ ವಿಷಯದಲ್ಲಿ ಜೈ ಕೈಲಿ ಸೋತಿದ್ಯಾ. ಅದೇ ಜೈನ ನಾನು ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೀನ್ ಗೆಲ್ಲೋದು ಹೈಲಿ ಇಂಪಾಸಿಬಲ್. ಬಿಸ್ನೆಸ್ ಅಲ್ಲಿ ಸೋತು ಪರ್ಸನಲ್ ಲೈಫಲ್ಲೂ ಸೋತ್ರೆ ತಡ್ಕೊಳ್ಳೋದು ಕಷ್ಟ. ಎರಡನೇದು ಆಗೋದ್ರೊಳಗೆ ಕ್ಲೆವರ್ ಆಗಿ ಡೆಲ್ಲಿಗೆ ವಾಪಸ್ ಹೋಗು. ಬಿಸ್ನೆಸ್ಸಲ್ಲಿ ನಾನು ಜೈ ಮುಂದೆ ಸೋತಿರ್ಬೋದು, ಬಟ್ ಅದೇ ಜೈಗೆ ನೀನು ಸಿಗ್ಬೀಳ್ದಿರೋ ಥರ ನಿನ್ನ ಕಾಪಾಡಿ ನಾನು ಗೆದ್ದಿದ್ದು. ಯು ನೋ ಒನ್ ಥಿಂಗ್, ಸೋತ್ ಹೋಗಿ ಗೆಲ್ಬೋದು, ಆದರೆ ಗೆದ್ದ ಮೇಲೆ ಸೋಲ್ಬಾರ್ದು. ಅದಕ್ಕೆ ಯಾವಾಗಲೂ ನಿನ್ನ ಜೈಗೆ ಸಿಗದೆ, ಐ ಮೀನ್ ನಿಂಗೆ ಜೈ ಸಿಗದೇ ಇರೋ ಹಾಗೆ ಮಾಡಿ ನಿನ್ನ ನಾನು ನನ್ನೊಳಗೆ ಮಾಡ್ಕೋತೀನಿ. ಇಟ್ಸ್ ಮೈ ಚಾಲೆಂಜ್. ಜೈ ಕೈಯಿಂದ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಳ್ತೀನಿ. ನಿನ್ನ ಕೈಯಲ್ಲೂ ಕೂಡ ನಮ್ಮಿಬ್ರ ಮೇಲೆ ಅಕ್ಷತೆ ಹಾಕಿಸ್ಕೊಂಡು ನಿನ್ನ ಡೆಲ್ಲಿಗೆ ಓಡಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಇದೇನ್ ಚಂದ್ರಿಕಾ, ಇಬ್ರು ಜಗಳ ಆಡ್ಕೊಂಡು ಮಾತಿನ ಯುದ್ಧ ಮಾಡ್ಕೋತಿದ್ದಾರೆ. ಹೆಲ್ಪ್ ಮಾಡಿದವನ ಜೊತೆಗೆ ನಿತ್ಯ ಎಷ್ಟೆಲ್ಲ ಜಗಳ ಆಡ್ತಾಳೆ. ಮತ್ತಿನ್ನೇನು, ಆ ಡೆಲ್ಲಿ ಅವನ ಜೊತೆ ಡ್ಯೂಯೆಟ್ ಹಾಡ್ತಾಳೆ ಅನ್ಕೊಂಡ್ರಾ? ನಿತ್ಯನ ಹಿಡಿಬೇಕು ಅಂತ ಜೈ ಒಂದ್ ಕಡೆ, ನಿತ್ಯನ ಮದ್ವೆ ಆಗ್ತೀನಿ ಅಂತ ರಾಣ ಇನ್ನೊಂದ್ ಕಡೆ. ಆ ರಾಣನ ವಾಪಸ್ ಕಳ್ಸಿ ಜೈನ ತನ್ ಸ್ವಂತ ಮಾಡ್ಕೋಬೇಕು ಅಂತ ನಿತ್ಯ ಒಂದ್ ಕಡೆ. ಇವತ್ತಿಂದ ಇಲ್ಲಿ ನಡೆಯೋದು ಪ್ರಪಂಚದ 3ನೇ ಮಹಾಯುದ್ಧನೇ. 3 ಜನರಲ್ಲಿ ಯಾರು ಗೆಲ್ತಾರೋ ಯಾರು ಸೋತ್ ಹೋಗ್ತಾರೋ ಅತಿ ಶೀಘ್ರದಲ್ಲಿ, ಸಾರಿ ರೀ, ತುಂಬಾ ಬೇಗ ಗೊತ್ತಾಗುತ್ತೆ. ಏನು ಸರ್ ಯೋಚನೆ ಮಾಡ್ತಿದ್ದೀರಾ? ನಾಣಿ ಸರ್, ನೈಟ್ ನಿನಗೆ ಯಾವ ಡೌಟು ಬರಲಿಲ್ವಾ? ಏನು ಡೌಟ್ ಸರ್? ನೈಟ್ ನಾವು ಆಂಟಿ ಮನೆಗೆ ಹೋದಾಗ ನಿತ್ಯನ್ ರೂಮಲ್ಲಿ ಲೈಟ್ ಆನ್ ಆಗಿತ್ತು. ನಾನು ಮನೆಗೆ ಹೋದ್ಮೇಲೆ ಟೋಟಲ್ ಹೌಸ್ ಪವರೇ ಆಫ್ ಆಗೋಯ್ತು. ಫ್ಯೂಸ್ ಚೆಕ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದ ರಾಣ ಆನ್ ಮಾಡಿದೆ. ನಾನು ಬಂದಿದ್ದನ್ನ ಯಾರೋ ಹೇಳ್ದ ಹಾಗೆ ಮನೆ ಒಳಗಡೆ ಬಂದ. ಕತ್ಲಲ್ಲಿದ್ದ ಹುಡುಗಿಗೆ ಹಾರಿಕಾ ಅಂತ ಹೇಳ್ದ. ಅವಳಿಗೆ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊ ಅಂತ ಹೇಳ್ದ. ಯಾರೋ ಮನೆಗೆ ಬಂದಿದ್ದಾರೆ ಅಂತ ಆಂಟಿಗೆ ಹೇಳ್ದ. ಇದನ್ನೆಲ್ಲ ನೋಡ್ತಿದ್ರೆ ನಿತ್ಯನ್ನ ಎಸ್ಕೇಪ್ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಿರೋ ಹಾಗಿಲ್ವಾ? ಅಂಥದ್ದೇನು ಆಗಿರಲ್ಲ ಸರ್. ಆ ಹುಡುಗಿ ನಿಜವಾಗಲೂ ಹಾರಿಕನೇ ಇರ್ಬೋದು. ಇಲ್ಲ ನಾಣಿ, ಅವಳು ಖಂಡಿತವಾಗ್ಲೂ ನಿತ್ಯನ. ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ಡ್ರೈವರ್,
ಏನು ಮಾಡ್ತಿದ್ಯಾ? ಯಾಕೆ ಆ ಕಾರಿಗೆ ಅಡ್ಡ ಬರ್ತಿದ್ಯಾ? ಇಲ್ಲ ಸರ್, ಅವರೇ ನಮ್ಮ ಕಾರಿಗೆ ಅಡ್ಡ ಬರ್ತಿದ್ದಾರೆ. ನಿತ್ಯ, ವಾಟ್ ಆರ್ ಯು ಡೂಯಿಂಗ್? ಯಾಕೆ ಆ ಕಾರ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ಅದರಲ್ಲಿ ಜೈ ಇದ್ದಾನೆ. ಆರ್ ಯು ಮ್ಯಾಡ್? ಆ ಕಾರಲ್ಲಿ ಜೈ ಇರೋದು ಗೊತ್ತಿದ್ದು ಜೈ ನನ್ನ ಹಿಡಿತಾನೆ ಅಂತ ಹೆದರ್ಸಿದ್ಯಲ್ಲ, ಹೇಗೆ ಹಿಡಿತಾನೋ ನೋಡ್ತೀನಿ. ಸುಮ್ಮನೆ ರಿಸ್ಕ್ ತಗೋತಿದ್ಯಾ ನಿತ್ಯ? ಜೈಗೆ ಡೈರೆಕ್ಟಾಗಿ ಸಿಕ್ಬೀಳ್ತೀಯ. ಅದೇ ಬೇಕು ನನಗೆ. ಇಷ್ಟು ದಿನ ಜೈ ನನ್ನ ಚೇಸ್ ಮಾಡ್ದ, ಈಗ ನಾನು ಜೈನ ಚೇಸ್ ಮಾಡ್ತೀನಿ. ನನ್ನ ಹಿಡಿ ಅಂತ ಜೈಗೋಸ್ಕರ ಚಿಕ್ಕ ಕ್ಲೂನ ಕಾರ್ ಹಿಂದೆ ಕೊಟ್ಟಿದ್ದೀನಿ. ಲೆಟ್ಸ್ ಸಿ, ಜೈ ಅದನ್ನ ನೋಡ್ತಾನ ಇಲ್ವಾ, ನನ್ನ ಚೇಸ್ ಮಾಡ್ತಾನ ಇಲ್ವಾ ಅಂತ. ಡ್ರೈವರ್, ಕಾರ್ ನಿಲ್ಸು. ಯಾಕೆ ಸರ್? ನಿಲ್ಸು ಅಂತ ಹೇಳಿದೆ ತಾನೆ? ಸರ್, ನಿತ್ಯ, ಜೈ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಮಾಡ್ಲಿ ಬಿಡು, ನನಗ್ ಕೂಡ ಅದೇ ಬೇಕು. ನೀನೇ ರಿಸ್ಕ್ ಮಾಡ್ಕೋತಿದ್ಯಾ. ನನಗೂ ಅದೇ ಬೇಕು ಅನ್ನಲ್ಲ. ನಿಜವಾದ ಚೇಸ್ ಈಗ ಸ್ಟಾರ್ಟ್ ಆಗತ್ತೆ. Oh shit! You are a devil. I know, I am a devil, but you don't know how dangerous I am. ಯಾರ್ದು ಸರ್ ಆ ಕಾರು? ಇನ್ಯಾರ್ದು? ಹಾರಿಕಾ ಅಲಿಯಾಸ್ ನಿತ್ಯಂದು. ಇಷ್ಟು ದಿನ ಅವಳನ್ನ ನಾನ್ ಚೇಸ್ ಮಾಡಿದೆ, ಈಗ ಅವಳು ನನಗ್ ಚಾಲೆಂಜ್ ಮಾಡ್ತಿದ್ದಾಳೆ. ಬೇಕಾ ತಾಯಿ ನಿನಗಿದೆಲ್ಲ? ಬೆಂಕಿ ಜೊತೆ ಸರ್ಸ ಆಡ್ತೀಯಲ್ಲವಾ ನೀನು? ಡ್ರೈವರ್, ಕಾರ್ ತೆಗಿ. ಏನ್ ಮಾಡೋದಮ್ಮ? ನಿತ್ಯನ ಹೇಗಾದ್ರೂ ಹಿಡಿಬೇಕು ಅನ್ನೋ ಅವ್ರ ಹಠ ನೋಡ್ತಿದ್ರೆ ಭಯ ಆಗ್ತಿದೆ.
ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಪ್ರತಿ ಕ್ಷಣ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದವರು ಈಗೀಗ ನಿತ್ಯ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ಯಾವ ಕ್ಷಣ ನಿತ್ಯ ಸಿಕ್ಬಿಡ್ತಾಳೋ ಅಂತ ಭಯ ಆಗ್ತಿದೆ. ಹೌದು ಗಂಗಾ, ಜೈ ಏನಾದರೂ ಅನ್ಕೊಂಡ್ರೆ ಅಷ್ಟೇ ಈಸಿಯಾಗಿ ಬಿಡೋನೇ ಅಲ್ಲ. ರಾತ್ರಿ ಮನೆ ತನಕ ಬಂದಿದ್ನಲ್ಲ, ನೀನು ರಾಣ ಸಹಾಯ ಮಾಡಿದ್ರಿಂದ ನಿತ್ಯ ತಪ್ಪಿಸ್ಕೊಂಡ್ಲು. ನಾವಾದ್ರೂ ಎಷ್ಟು ಸಲ ನಿತ್ಯನ ಕಾಪಾಡೋದಮ್ಮ? ಎಲ್ಲ ಸಲನೂ ಅದೃಷ್ಟ ನಮ್ ಕಡೆ ಇರ್ಬೇಕಲ್ಲ. ಆ ವಿಷಯ ಹೇಳಿದ್ರು ಕೂಡ ನಿತ್ಯಂಗೆ ಅರ್ಥ ಆಗ್ತಾ ಇಲ್ಲ. ಅವಳು ಕೂಡ ದೊಡ್ಡ ಹಠಮಾರಿನೇ. ನಿನ್ನೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅವಳೇ ಹೇಳಿದ್ಲು, ಮತ್ತೆ ಇವತ್ತು ಮನ್ಸು ಬದಲಾಯಿಸಿದ್ಲು. ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ರೆ ಏನಾದ್ರೂ ಕೇಳ್ತಾಳೇನೋ ಅಮ್ಮ? ನಾನು ಹೇಳಿದ್ರೇನೆ ಕೇಳ್ದೇ ಇರೋಳು, ನೀನ್ ಹೇಳಿದ್ರೆ ಕೇಳ್ತಾಳ ಗಂಗಾ? ನಾವ್ಯಾರು ಏನು ಮಾಡಕ್ಕಾಗಲ್ಲ. ಇಲ್ಲಮ್ಮ, ನಾವೇ ಏನಾದ್ರೂ ಮಾಡ್ಬೇಕು. ಅವರು ನಿತ್ಯನ ನೋಡೋದ್ರೊಳಗೆ ನಾವೇ ನಿತ್ಯಗೆ ಏನಾದ್ರೂ ದಾರಿ ಮಾಡ್ಬೇಕು. ನನ್ಗನ್ಸುತ್ತೆ ನಿತ್ಯಗೆ ಮದುವೆ ಮಾಡೋದು ಒಂದೇ ಈ ಸಮಸ್ಯೆಗೆ ಪರಿಹಾರ. ಮದ್ವೆಗೆ ನಿತ್ಯ ಒಪ್ಕೋತಾ ಇಲ್ವಲ್ಲ ಗಂಗಾ? ರಾಣ ಏನಂತಾರಮ್ಮ? ನಿತ್ಯಗೆ ರಾಣ ಅಂದ್ರೆ ಲೆಕ್ಕಕ್ಕಿಲ್ಲ. ನಿತ್ಯ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಅವಳನ್ನ ಮದ್ವೆ ಆಗೋದಕ್ಕೆ ರಾಣ ಕಾಯ್ತಾ ಇದ್ದಾನೆ. ಇಂಥ ಒಳ್ಳೆ ಅವಕಾಶನೂ ನಿತ್ಯ ಕೈಯಾರೆ ಕಳ್ಕೊತಾ ಇದ್ದಾಳೆ. ರಾಣ 1 ಹೆಜ್ಜೆ ಮುಂದೆ ಇಟ್ರೆ ನಿತ್ಯ 2 ಹೆಜ್ಜೆ ಹಿಂದೆ ಹೋಗ್ತಾ ಇದ್ದಾಳೆ. ಅವರಿಬ್ರು ಸೇರಿ 7 ಹೆಜ್ಜೆ ನಡೆಯೋದಿನ್ಯಾವತ್ತೋ. ನಾನಂದ್ರೆ ನಿತ್ಯನಿಗೆ ಹುಚ್ಚು. ನನ್ನನ್ನು ಹೇಗಾದರೂ ಸ್ವಂತ ಮಾಡ್ಕೋಬೇಕು ಅಂತ ಅವಳು ಮಾಮ್ ಜೊತೆ ಸೇರಿ ಗೇಮ್ ಆಡ್ತಿರ್ಬೋದು. ಅಮ್ಮ, ಒಂದು ವೇಳೆ ನಿತ್ಯ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಅಂದರೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡ. ನಿತ್ಯ ಅವರನ್ನ ಮರ್ತಿಲ್ವಾ? ಇನ್ನು ಅವರನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳಾ? ಹೌದು ಗಂಗಾ, ನಿತ್ಯ ಜೈನ ಇನ್ನೂ ಮರ್ತಿಲ್ಲ. ಜೈನೇ ತನ್ನ ಗಂಡ ಅಂತ, ಜೈನೇ ತನ್ನ ಭವಿಷ್ಯ ಅಂತ, ಜೈನೇ ತನ್ನ ಜೀವ ಅಂತ ನಿತ್ಯ ಅನ್ಕೊಂಡಿದ್ದಾಳೆ. ಆದ್ರೆ ಇದೆಲ್ಲ ಒಂದು ಕಾಲದಲ್ಲಿ, ನೀನು ಅವಳಕ್ಕ ಅಂತ ಗೊತ್ತಿಲ್ಲದೆ ಇದ್ದಾಗ. ನಿಜ ಗೊತ್ತಾದ್ಮೇಲೆ ನಿತ್ಯ ಅದೆಲ್ಲ ಬಿಟ್ಬಿಟ್ಲು. ಜೈನ ಪೂರ್ತಿಯಾಗಿ ಮರ್ತ್ಬಿಟ್ಲು. ಜೈನ ಗಂಡ ಅಂತ ಅಂದ್ಕೊಳ್ಳೋದು ಬಿಟ್ಟು ತನ್ನ ಭಾವ ಅಂತ ಗೌರವ ಕೊಡ್ತಾ ಇದ್ದಾಳೆ. ನಿಮ್ಮ ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ದಾಳೆ. ನಿಂಗೋಸ್ಕರ ಪ್ರಾಣ ಆದರೂ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ನನ್ನ ಕ್ಷಮಿಸಮ್ಮ. ಹೆಣ್ಣು ಮೊದಲು ಹುಟ್ಟಿ ಅನುಮಾನ ಆಮೇಲೆ ಹುಡ್ತು ಅಂತಾರೆ. ಎಷ್ಟಾದರೂ ನಾನು ಹೆಣ್ಣಲ್ವಾ? ಅಕ್ಕ ಅನ್ನೋ ಮಮಕಾರ ಮರೆತು ಅವ್ರ ಮೇಲೆ ನಿತ್ಯಗಿನ್ನೂ ಮನ್ಸಿದ್ಯೇನೋ ಅಂತ ಆ ಅನುಮಾನಕ್ಕೆ ನಿತ್ಯನ ಅಪಾರ್ಥ ಮಾಡಿಕೊಂಡೆ.